ಮಾಡಬೇಕು ಪೋಸಿಂಗು. ಬಾಡಿ ಬಿಲ್ಡಿಂಗು ವಿತ್ ಕ್ಲಾಸಿಕ್ ಫಿಸಿಕ್ ಎರಡೂ ಬರುತ್ತೆ, ಎರಡರಲ್ಲೂ ಪೋಸಿಂಗ್ ಮಾಡ್ಬೋದು. ಯಾವ ರೀತಿ ಮಾಡಬೇಕು, ಯಾವ ರೀತಿ ಸ್ಟೇಜ್ ಮೇಲೆ ಶೋ ಅಪ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಯಾಕಂದರೆ ಇವಾಗ ನವೆಂಬರ್, ಡಿಸೆಂಬರ್, ಜಾನಿಂದ ಎಲ್ಲ ಕಾಂಪಿಟೇಷನ್ಸ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ. ಹುಡುಗರು ಸಖತ್ತ ರೆಡಿ ಆಗ್ತಾರೆ, ಫ್ರೇಮ್ ಎಲ್ಲ ತೊಗೊಂಡು ಹೋಗ್ತಾರೆ. ಪೋಸಿಂಗ್ ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ, ಮತ್ತು ಕೋರ್ನ ಹೇಗೆ ವಾಕಿಂಗ್ ಮಾಡಬೇಕು, ಹೇಗೆ ಕಂಟ್ರೋಲಲ್ಲಿ ಇಟ್ಕೋಬೇಕು ಮಸಲ್ನ ಅನ್ನೋದು ಅಷ್ಟು ಐಡಿಯಾ ಇರೋಲ್ಲ. ಯಾಕಂದರೆ ನಾವು ಭಾಳ ಕಾಂಪಿಟೇಷನ್ಸ್ ಎಲ್ಲ ನೋಡ್ತಿರ್ತೀವಿ, ಸ್ಟೇಜ್ ಮೇಲೆ ಹುಡುಗರು ಸಖತ್ತ ಫ್ರೇಮ್ ತೊಗೊಂಡೋಗಿರ್ತಾರೆ. ಪೋಸಿಂಗ್ ಮಾಡಿರಿ ಅಂದರೆ ಹಿಂಗೆ ಚೆನ್ನಾಗಿ ಮಾಡಲ್ಲ. ಯಾವ ರೀತಿ ಪೋಸಿಂಗ್ ಬಾಡಿ ಚೆನ್ನಾಗಿಲ್ಲ ಅಂದರೂ ಪೋಸಿಂಗಲ್ಲೇ ಅವಾರ್ಡ್ ತೊಗೋಬೋದು ಬೆಸ್ಟ್ ಪೋಸರ್ ಅಂತ. ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಪೋಸಿಂಗ್ನ. ಮೇನ್ ಬಾಡಿ ಮಾಡೋದೆಲ್ಲ ಮುಖ್ಯ, ಮೇನ್ ಪೋಸಿಂಗ್ ಎರಡೂ ಇರಬೇಕು. ಎರಡೂ ಇದ್ರೇ ಮೇಲೆ ಸ್ಟೇಜ್ ಮೇಲೆ ವಿನ್ ಆಗೋದು, ಒಳ್ಳೆ ಬೆಸ್ಟ್ ಪೋಸರ್ ಅವಾರ್ಡ್ ತೊಗೊಳೋದು. ಮಂಡೆಯಿಂದ ಕ್ಲಾಸ್ ಸ್ಟಾರ್ಟ್ ಮಾಡೋಣ. 16 ಡೇಸಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. 16 ಡೇಸು ಒಂದೊಂದು ಪೋಸಿಂಗ್ ರೊಟೀನ್ನ ಹೇಳ್ಕೊತ ಹೋಗ್ತೀನಿ. ವಿತ್ ಬಾಡಿ ಬಿಲ್ಡಿಂಗು, ವಿತ್ ವಾಕ್ಯೂಮು, ವಿತ್ ಕ್ಲಾಸಿಕ್ ಫಿಸಿಕ್ ಹೇಗೆ ಮಾಡಬೇಕು, ಪೋಸಿಂಗ್ ರೊಟೀನ್ ಹೇಗಿರುತ್ತೆ, ಸ್ಟೇಜ್ ಮೇಲೆ ಹೇಗೆ ಮಾಡಬೇಕು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಹೇಳ್ತೀನಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಫಾಲೋ ಮಾಡಿರಿ. ಜೈ ಶ್ರೀರಾಮ್.